ಶಿರೂರು ಗುಡ್ಡ ಕುಸಿದ ಘಟನೆಯ 3ನೇ ಹಂತದ ಒಂದು ಕಾರ್ಯಾಚರಣೆಯಲ್ಲಿ ಕೇರಳ ಮೂಲದ ಲಾರಿ ಸಿಕ್ಕಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಇದ್ರ ಬಗ್ಗೆ ಖಾತ್ರಿಪಡಿಸಲು ನಮ್ಮ ಜೊತೆ ಈಗ ಸ್ಥಳೀಯ ಶಾಸಕರಾಗಿರತಕ್ಕಂಥ ಸತೀಶ್ ಸೈಲ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ಕಾರ. ಈಗ ಲಾರಿ ಸಿಕ್ಕಿದೆ ಎನ್ನುವಂಥ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿರುವಂಥದ್ದು, ಅದ್ರ ಬಗ್ಗೆ ಈಗ ನೀವೇ ಖಾತ್ರಿಪಡಿಸಬೇಕಾಗಿದೆ. ಏನು ಮಾಹಿತಿ ತೆಗೆದುಕೊಂಡಿದ್ದೀರಿ ಅಂತ? ನಿನ್ನೆ ನಾವು ಏನು ನಮ್ಮ 4 ಲೊಕೇಶನ್ ಕೊಟ್ಟಿದ್ದು, ಆ ಲೊಕೇಶನ್ ಕಡೆ ನಾವು ಹೆಚ್ಚಿನ ಗಮನವನ್ನು ನಾನಂತೂ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಈ ಗುಡ್ಡ ಕುಸಿತದ ಒಂದು ಆಧಾರದ ಮೇಲೆ ಆ ಟ್ರಕ್ ಅಲ್ಲೇ ಬೀಳಬೇಕಿತ್ತು ಅಂತ ಹೇಳ್ಕೊಂಡು ನನಗೊಂದು ಡೌಟ್ ಇತ್ತು. ಮೊದಲು ಹೇಳಿದೆ, ಆದರೆ ಅವರು ಒಪ್ಪಲಿಲ್ಲ. ಆವಾಗ ಈಸಿಯಾಗಿ ನಮಗೆ ಸಿಕ್ತಿತ್ತು. ಆದರೆ ಅವರೇನು ಹೇಳಿದರು, ಇಲ್ಲ ಮೇಲೆ ಇದೆ ಅಂತ ಹೇಳಿದರು. 3 ದಿವಸ ನಾವು ಅಲ್ಲೇ ಕೆಲಸ ಮಾಡಿದ್ವಿ, ಡೇ ಆ್ಯಂಡ್ ನೈಟ್. ಆದರೆ ಇವತ್ತು ನಿನ್ನೆ ನಮ್ಗೆ ಹೋದಾಗ ಒಂದು ಸ್ಟ್ಯಾಂಡ್ ಸಿಕ್ತು. ಇವತ್ತು ಟ್ರಕ್ ಟೈರ್ ಸಿಕ್ಕಿದೆ, ಒಂದು ಪೋಲ್ ಸಿಕ್ಕಿದೆ, ಮತ್ತು ಟ್ರಕ್ ತಾಕ್ತಾ ಇದೆ. ಅದರ ಕ್ಯಾಬಿನ್ ಮಾತ್ರ ತೋರ್ತಾ ಇದೆ. ಅದಕ್ಕೂ ಕ್ಯಾಬಿನ್ ಅಂದರೆ ಏನಾಗಿದೆ, ಮಹೀಂದ್ರ ಗಾಡಿ ದೊಡ್ಡ ಗಾಡಿ ಇರ್ತದಲ್ಲ, ದೊಡ್ಡ ಗಾಡಿಗೆ 2 ಪಾರ್ಟ್ ಇರ್ತದೆ. ಮತ್ತು ಮಧ್ಯದಲ್ಲಿ ಒಂದು ಡಿ ಶಕಲ್ ಅಂತ ಇರ್ತದೆ, ಕೊಕ್ಕೆ ಅಂತ. ಅದಕ್ಕೆ ಅದು ಹಾಕಿದ ಮೇಲೆ 2 ಜೋಡಣೆ ಆಗ್ತದೆ. ನಾವು ಹೇಗೆ ಡಬ್ಬಿ, ರೈಲ್ವೆ ಡಬ್ಬಿ ಹೆಂಗೆ ಜಾಯಿಂಟ್ ಆಗ್ತದಲ್ಲ ಹಾಗೆ. ಮತ್ತು ಅದರ ಇಂಪಾರ್ಟೆಂಟ್ ರೋಲ್ ಇರ್ತದೆ, ಮುಂದಿನ ಕ್ಯಾಬಿಂದ ಅಷ್ಟೇ ಇರ್ತದೆ. ಅದು ಕೆಳಗೆ ಹೋದ ಮೇಲೆ ಅದು ಲಿಂಕ್ ಕಟ್ಟಾಗಿ 2 ಸಪ್ರೇಟ್ ಆಗಿದೆ. ಒಂದು ಪಾರ್ಟ್ ನಮಗೆ ಕಂಡು ಬಂದಿದೆ. ಅದನ್ನು ಮತ್ತೊಂದು 2 ಗಂಟೆ ಒಳಗೆ ನೀವು ಬೇಗ ನಮಗೆ ಇಲ್ಲಿಂದ ಬಿಟ್ಟರೆ ನಾವು ಅದನ್ನು ಮೇಲೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಸರ್, ವಿಶೇಷವಾಗಿ ಏನು ಕಾರ್ಯಾಚರಣೆ ಆರಂಭದಿಂದಲೂ, ಮೊದಲ ಹಂತದ ಒಂದು ಕಾರ್ಯಾಚರಣೆ ಆರಂಭದಿಂದಲೂ ನೀವು ಗುರುತು ಮಾಡಿದಿರಿ ಇದೇ ಜಾಗದಲ್ಲಿ ಇರ್ಬೋದು ಟ್ರಕ್ ಎನ್ನುವಂಥ ಬಗ್ಗೆ. ಆದರೆ ಇಲ್ಲಿ ನದಿ ಹರಿವಿನ ವೇಗ ಆಗಿರ್ಬೋದು, ಮಳೆ ಭಾರಿ ತೊಡಕು ಮಾಡಿತ್ತು. ಆದರೆ ಕೊನೆಗೂ ಆಸೆ ಈಡೇರ್ತು ಅಂತ ಅನ್ಸಲ್ವಾ ಸರ್? ನನಗೆ ಡೇ 1 ಒಂದು ಡೌಟ್ ಇತ್ತು, ಇಲ್ಲೇ ಬರಬೇಕಂತ ಹೇಳ್ಕೊಂಡು. ಯಾಕೆ ಗೊತ್ತುಂಟಾ, ಇಟ್ ಈಸ್ ಅ ಕಾಮನ್ ಸೆನ್ಸ್. ಇಲ್ಲಿಂದ ಕಲ್ಲಿಗೆ ಲೋಹ ಮಿಶ್ರಿತ ಕಲ್ಲುಗಳು ಇವು, ಐರನ್ ಓರ್ ಬೇಸ್ಡ್. ನಾವು ಮಾಡಿದ್ದೇನು, ಐರನ್ ಓರ್ ಅದನ್ನು ಎಂಥ ಈ ಥರ ಏನು ನಮ್ಮ ಡಿಟೆಕ್ಟರ್ ಮೆಟಲ್ ಡಿಟೆಕ್ಟರ್ ಹಾಕ್ಕೊಂಡು ಚೆಕ್ ಮಾಡಿದ್ವಿ. ಮೆಟಲ್ ಡಿಟೆಕ್ಟರ್ ಹಾಕುವಾಗ ಐರನ್ ಓರ್ ಕಲ್ಲಿದ್ದು ಅದು ಸೌಂಡ್ ಬೀಪ್ ಕೊಡ್ತದೆ. ಆವಾಗ ನಾನು ಹೇಳಿದೆ, ಯಾಕೆ ಇವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಆದರೆ ಏನು ದೊಡ್ಡ ಕುಳಾವಿಗಳು ಬಂದಂಗೆ ಅವರು ಬಂದು ಮಾಡಿದರು. ಅದು ನಾನು ನಿನ್ನೆ ಡೇ 1 ಅಲ್ಲಿಂದ ಹೇಳಿದೆ. ಮತ್ತು ಡ್ರೆಜರ್ ತರದೆ ಆಗೋದಿಲ್ಲ ಅಂತ ನಾನು ಹೇಳಿದೆ. ನಿಮಗೂ ಗೊತ್ತುಂಟು, ಅಲ್ಲಿ ಕೇರಳದಲ್ಲಿ ಡ್ರೆಜರ್ ತಂದರೂ ಕೊಡಿ ಅಂತ ಹೇಳಿದೆ, ಅದು ಅವರು ಕೊಡಲಿಲ್ಲ. ಆಮೇಲೆ ಈ ಡ್ರೆಜರನ್ನು ನಾನು ಗೋವಾದಲ್ಲಿ ಹೋಗಿ ಹುಡುಕಿ ತೆಗೆದು ಅದರ ಮೇಂಟೆನೆನ್ಸ್ ಉಂಟು. ಇನ್ನು ಆ ಮೇಂಟೆನೆನ್ಸನ್ನು ಆಮೇಲೆ ಮಾಡುವ, ಸ್ವಲ್ಪ ಅರ್ಜೆಂಟ್ ಕೊಡಿ ಅಂತ ಹೇಳ್ಕೊಂಡು ಅಲ್ಲಿಯ ಕ್ಯಾಪ್ಟನ್ ಡೈರೆಕ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ತದನಂತರ ಮಿನಿಸ್ಟ್ರಿಗೆ ರಿಕ್ವೆಸ್ಟ್, ಅರ್ಜೆಂಟ್ ಕೊಡಿ ಅಂತ ಹೇಳ್ಕೊಂಡು ಅಲ್ಲಿಯ ಕ್ಯಾಪ್ಟನ್ ಡೈರೆಕ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ತದನಂತರ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಮಿನಿಸ್ಟ್ರ್ ಹೆಲ್ಪ್ ಮಾಡಿದರು, ಗೋವಾದ ಮಿನಿಸ್ಟ್ರ್ ಹೆಲ್ಪ್ ಮಾಡಿದರು. ನೀವು ತೊಗೊಂಡು ಹೋಗಿ ನಾವು ಸ್ಪೆಷಲ್ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ಕೊಂಡು. ಮಳೆಯಲ್ಲಿ ಇವತ್ತು ಸ್ಪೆಷಲ್ ಪರ್ಮಿಷನ್ ತೊಗೊಂಡ್ಬಂದು ನಾವು ಮಾಡಿದ್ವಿ, ಸಕ್ಸಸ್ ಆಗ್ತೇವೆ. ಆದರೆ ನಾವು ಅದನ್ನು ಸಕ್ಸಸ್ ಅಂತ ಪಾರ್ಟ್ ತೊಗೊಳ್ಳೋದಿಲ್ಲ. ನಾವು ಅದನ್ನು ಪ್ರಯತ್ನವನ್ನು ಮಾಡಿ ಇವತ್ತು ತೆಗೆದುಕೊಡ್ತಾ ಇದ್ದೇವೆ. ನಾವು ಸ್ವಲ್ಪ ಬೋಟ್ ಬಂದಿದೆ, ನಾವು ಸ್ವಲ್ಪ ಹೋಗಿ. ಸರಿ, ಯಾವಾಗ ಆಗ್ಬೋದು ಮೇಲೆತ್ತುವ ಕಾರ್ಯಾಚರಣೆ? ಯಾವಾಗ ಆಗ್ಬೋದು? ಇವತ್ತು ನಾಳೆ? ಈಗ ಸ್ಟಾರ್ಟ್ ಮಾಡಿಬಿಡುವ, ಮಾಡ್ತೇವೆ. ಇದಿಷ್ಟು ಶಾಸಕ ಸತೀಶ್ ಸೈಲ್ ಅವರ ಒಂದು ಮಾತು. ದರ್ಶನಾಯಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.